ಈಗ ಗುರುಗಳ ಮಾರ್ಗದರ್ಶನವನ್ನ ಪಾಲಿಸುವವರು ಕೆಲವರಿದ್ದಾರೆ. ಹಾಗೇನಾಗತ್ತೆ, ಗುರು ಕೊಟ್ಟಂತಹ ಉಪದೇಶವನ್ನ, ಗುರು ಕೊಟ್ಟಂತಹ ಮಾರ್ಗದರ್ಶನವನ್ನ ಅದು ಪಾಲಿಸ್ತಾ ಹೋದಾಗ ಅಲ್ಲಿ ಒಂದು ಜಾಗೃತಿ ಪ್ರಾರಂಭವಾಗುತ್ತೆ, ಆತ್ಮದ ಜಾಗೃತಿ ಪ್ರಾರಂಭ. ಆ ಆತ್ಮದ ಜಾಗೃತಿಯನ್ನ ಮಾಡ್ತಾ ಮಾಡ್ತಾ ಹೋದಾಗ ಆ ನಿಯಮಗಳನ್ನ ತಗೊಳ್ಬೇಕಾಗುತ್ತೆ. ಇವತ್ತು ದೇವ್ರಂತ ಹೇಳ್ತೀವಿ ನಾವು, ದೇವರನ್ನು ಕೂಡ ನಾವು ಪರಮಾತ್ಮ ಅಂತ ಹೇಳ್ತೀವಿ. ದೇವರೊಳಗೂ ಶಕ್ತಿ ಇರುವಂಥದ್ದು ಪರಮಾತ್ಮನ ಶಕ್ತಿ ಇರುವಂಥದ್ದು. ನಮ್ಮಲ್ಲಿರುವಂಥದ್ದು, ಮನುಷ್ಯರಲ್ಲಿರುವಂಥದ್ದು ಪರಮಾತ್ಮನ ಶಕ್ತಿ. ಗೊತ್ತಾಗತ್ತಾ? ಇಲ್ಲೇನಾಗುತ್ತೆ, ದೇವರ ಒಳಗೆ ಪರಮಾತ್ಮ ಇದ್ದ ಕಾರಣ ಅಲ್ಲಿ ತತ್ವ ಮತ್ತೆ ನಿಯಮ ಇದೆ. ದೇವರಿಗೆ ಇದೇ ನಿಯಮ ಇರಬೇಕು, ಇದೇ ಪೂಜೆ ಹಾಕ್ಬೇಕು, ಈಗಿನ ಇರಬೇಕು, ಈ ನಿಯಮ ಇದೆ. ಅಲ್ಲಿ ಒಂದು ತತ್ವ ಮತ್ತು ನಿಯಮ ಇದೆ. ಅದೇ ಮನುಷ್ಯನಲ್ಲಿ ಪರಮಾತ್ಮ ಇದ್ದಾನೆ, ಆದರೆ ತತ್ವ ಇಲ್ಲ, ನಿಯಮ ಇಲ್ಲ, ನಿಷ್ಠೆ ಇಲ್ಲ. ಅಲ್ಲೇನಾಗಿದೆ, ಆತ್ಮ ಇದೆ, ಜೀವ ಇದೆ, ಜೀವ ಇದೆ. ಆ ಜೀವದಲ್ಲಿ ಬುದ್ಧಿ ಇದೆ, ಪ್ರಜ್ಞೆ ಇದೆ, ಜ್ಞಾನ ಇದೆ. ಯಾವಾಗ ನೀವು ಆ ಮೂರನ್ನ ಪಾಲಿಸ್ತಾ ಹೋಗ್ತೀರಾ, ನಿಮ್ಮ ಬುದ್ಧಿಯಲ್ಲಿ ನಿಮ್ಗೆ ತತ್ವ ನಿಯಮಗಳನ್ನು ನೀವು ಅಳವಡಿಸ್ತೀರಾ, ಆಗ ಪರಮಾತ್ಮ ಜಾಗೃತ ಆಗ್ತಾನೆ. ಅರ್ಥ ಆಗತ್ತಾ? ದೇವರಲ್ಲಿ ಆತ್ಮ ಇಲ್ಲ, ಮೂರ್ತಿಯಲ್ಲಿ ಆತ್ಮ ಇಲ್ಲ, ಪರಮಾತ್ಮನೇ ಇರೋದು, ನೇರ ಸ್ವಭಾವ. ದೇವರು ಬೆಳೆಯುವುದಿಲ್ಲ, ನಾವು ಬೆಳಿತೀವಿ. ಅರ್ಥ ಆಗತ್ತಾ? ನಮ್ಮ ಪಂಚೇಂದ್ರಿಯ ಕೆಲಸ ಮಾಡುತ್ತೆ, ಹೌದಲ್ಲ? ಆದ್ರೆ ಆ ಪರಮಾತ್ಮ ಮತ್ತು ದೇವರಲ್ಲಿ ಇರುವಂತ ವ್ಯತ್ಯಾಸ ಇಷ್ಟೇ, ಮನುಷ್ಯನಲ್ಲಿ ಆತ್ಮ ಇದೆ, ದೇವರಲ್ಲಿ ಪರಮಾತ್ಮನಿರುವಂಥದ್ದು ಆತ್ಮ ಇಲ್ಲ, ಅಲ್ಲಿ ಪರಮಾತ್ಮ ಕೆಲಸ ಮಾಡ್ತಾನೆ. ಇದನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಹೌದು ಗುರುಜಿ, ಈಗ ನೀವು ಹೇಳಿದ್ರಿ, ಈಗ ಒಂದು ವ್ಯಕ್ತಿ ತಪ್ಪು ಕೆಲಸಗಳನ್ನ ಮಾಡಿ ಆತ್ಮ ಸಂಕಷ್ಟದಲ್ಲಿ ಸಿಲುಕಿದ್ರೆ ಹೇಗೆ ಆತ್ಮ ಮತ್ತೆ ಪರಮಾತ್ಮ ಲೀನ ಆಗ್ಬೋದು? ವಿಚಾರ ಹೇಗಿರುತ್ತೆ ಅಂತ ಹೇಳಿದ್ರೆ, ಪ್ರಜ್ಞೆ ಅಂತ ಬಂದಾಗ, ಪ್ರಜ್ಞೆ ಅಂತ ಹೇಳಿದ್ರೆ ನಾವ್ ಏನ್ ಮಾಡ್ತೀವಿ, ಏನ್ ಮಾಡುದಿಲ್ಲ, ಅರಿವು ಬರುವುದು ನಮ್ಗೆ. ಈಗ ಅಧ್ಯಾತ್ಮದ ಜಾಗೃತಿ ಅಂತ ಬರುತ್ತೆ. ಅಧ್ಯಾತ್ಮದ ಜಾಗೃತಿ ಅಂತ ಹೇಳಿ ಅಂತರ್ಮುಖಿಯನ್ನ ನೋಡುವಂಥದ್ದು, ನಮ್ಮೊಳಗಿರುವಂತಹ ಶಕ್ತಿಯನ್ನ ಜಾಗೃತಪಡಿಸುವಂಥದ್ದು. ಅರಿವು ಅಂತ ಹೇಳ್ತೀವಿ. ಅರಿವು ಅಂತ ಹೇಳಿದ್ರೆ ತಿಳಿಯುವುದು. ಇರುವು ಅಂತ ಹೇಳ್ತೀವಿ, ನಾವು ಇದ್ದೀವಿ ಇಲ್ಲಿ. ಅರಿವು ಅಂತ ಹೇಳಿದ್ರೆ ತಿಳಿಯುವುದು. ಇರುವು ಅಂತ ಹೇಳಿದ್ರೆ ಇಲ್ಲಿದ್ದೀವಿ, ನಾವು ಭೂಮಿಯಲ್ಲಿದ್ದೀವಿ. ಭೂಮಿಯಲ್ಲಿದ್ದೀವಿ. ನಾವ್ಯಾಗ ಅರಿತು ಇರುವಿಕೆಯನ್ನ ನೋಡಿದಾಗ ಒಳಗಿದ್ದ ಆತ್ಮ ಜಾಗೃತ ಆಗುತ್ತೆ. ಇವತ್ತು ನೋಡಿ, ಹೆಚ್ಚೇನು ಮಾಡೋದು ಬೇಡ, ನಾವು ಮಾಡಿದ ತಪ್ಪನ್ನ ನಾವೇ ಸರಿಪಡಿಸುವಂಥದ್ದು. ಏನ್ ತಪ್ಪು ಮಾಡಿದ್ರೆ ನನ್ಗೆ ಗೊತ್ತಿದೆ, ಏನ್ ಅಪರಾಧ ಮಾಡಿದೆ ಅಂತ ಗೊತ್ತಿದೆ. ಇಲ್ಲಿ ತಪ್ಪು ಅಂತ ಬಂದಾಗ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಯಾರನ್ನು ನಾವು ನೋಯಿಸುವಂಥದ್ದು ತಪ್ಪು, ಯಾರನ್ನು ಶಿಕ್ಷಿಸುವಂಥದ್ದು ತಪ್ಪು, ಯಾರ ದುಃಖಕ್ಕೂ ಕಾರಣ ಆಗುವಂಥದ್ದು ತಪ್ಪು. ಕೆಲವೊಮ್ಮೆನಾಗುತ್ತೆ, ನಾವು ತಪ್ಪು ಮಾಡಿದ್ವಿ, ಕೆಲವೊಂದು ಸರ್ತಿ ಏನಿರುತ್ತೆ, ನಮ್ಮ ಲಾಭಕ್ಕಾಗಿ ಯಾರನ್ನು ಒಂದು ಉಪಯೋಗ ಮಾಡಿಸಿ ಮೋಸ ಮಾಡಿಸುವಂಥದ್ದು. ಅದೇನಾಗುತ್ತೆ, ಒಳಗಿದ್ದ ಆತ್ಮ ಏನಾಗುತ್ತೆ, ಕ್ಷೀಣ ಆಗ್ಲಿಕ್ಕೆ ಪ್ರಾರಂಭ. ಜನಗಳಲ್ಲಿ ತಪ್ಪು ಕಲ್ಪನೆ ಇದೆ, ತಪ್ಪು ಕಲ್ಪನೆ ಇದೆ. ನಾವು ಕಳ್ಳತನ ಮಾಡಿದಾಗ ಮಾತ್ರ ನಮ್ಗೆ ಶಿಕ್ಷೆ ಆಗ್ಬೋದು, ಕಾಣುವ ರೀತಿ ಏನಾದ್ರೂ ಏನಾದ್ರು ಮಾಡಿದಾಗ ಶಿಕ್ಷೆ ಆಗುವುದು ಇಲ್ಲ. ನೀವು ಯಾರ ಕಾರಣಕ್ಕೂ, ಯಾರ ದುಃಖಕ್ಕೂ ನೀವು ಕಾರಣರಾಗಬಾರ್ದು, ಯಾರ ದುಃಖಕ್ಕೂ ನೀವು ಕಾರಣರಾಗಬಾರ್ದು, ಎಲ್ಲರ ಸಂತೋಷಕ್ಕೆ ನೀವು ಕಾರಣರಾಗಬೇಕು. ನಿಮ್ಮ ಹತ್ರ ಒಂದು ಜಾಗೃತಿ ಮೂಡಿಸುವಂತ ಶಕ್ತಿ ಇರಬೇಕು. ಯಾರು ತಪ್ಪು ಮಾಡ್ತಾರ, ನೀವು ತಪ್ಪು ಮಾಡಿದ್ರಿ, ತಪ್ಪನ್ನ ನೋಡಿ ನಾವು ಪ್ರೋತ್ಸಾಹಿಸಿದ್ರು ನಮ್ಗೆ ಅದು ಶಿಕ್ಷೆನೆ. ಜನರಲಿ ಬಹಳ ಸುಲಭ ಇದೆ ನಮ್ಮ ಆತ್ಮದ ಜಾಗೃತಿಯನ್ನ ಮಾಡ್ಲಿಕ್ಕೆ. ನಮ್ಮ ತಪ್ಪನ್ನ, ನಮ್ಮ ಸಂಕಷ್ಟವನ್ನ ಆತ್ಮದ ತಪ್ಪಿಸ್ಲಿಕ್ಕೆ ಹೆಚ್ಚೇನು ನೀವು ಧ್ಯಾನ ಮಾಡ್ಕೊಳ್ಳಿ, ಗುಹೆಯಲ್ಲಿ ಕೂತ್ಕೊಳ್ಳಿ, ತಪಸ್ಸು ಮಾಡಿ, ಅಗತ್ಯನೇ ಇಲ್ಲ. ಈಗ ನಾನು ಹೇಳುವಂಥದ್ದು, ನನ್ನಲ್ಲಿದ್ದಂಥ ಏನೋ ಒಂದು ಒಳ್ಳೆತನ ಅದು ಇನ್ನೊಬ್ಬರಿಗೆ ಕಾಣದಿರ್ಬೋದು, ನನಗೆ ಅಗತ್ಯ ಇಲ್ಲ. ನಿಮ್ಗೆ ಫಲಿತಾಂಶ ಅಂತೂ ಖಂಡಿತ ಬರುತ್ತೆ. ಈಗ ನನ್ನನ್ನ ನೋಡುವಂತ ದೃಷ್ಟಿ ಬೇರೆನೇ ಇರ್ಬೋದು. ನಾನು ತಪ್ಪು ಮಾಡಿದ್ರೆ ಅವರು ನೋಡುವಂತ ದೃಷ್ಟಿಯಲ್ಲಿ ನನಗೆ ಶಿಕ್ಷೆ ಆಗ್ಬೋದು. ನಾನು ತಪ್ಪೇ ಮಾಡಲಿಲ್ಲ,
ಅವರಿಗೆ ಅವರದು ಏನೇ ದೃಷ್ಟಿ ಇರಲಿ ಅದು ಅವರಿಗೆ ಅವರಿಗೆ ಹೋಗ್ತದೆ. ಹೋಗುತ್ತೆ, ಅವರಿಗೆ ಡ್ಯಾಮೇಜ್ ಆಗುತ್ತೆ. ಇದು ಸತ್ಯ ಘಟನೆ. ಹ್ಮ್. ಈಗ ನೋಡಿ, ಕರ್ಮ ಹ್ಮ್. ರಿಟರ್ನ್ ಅಂತ ಹೇಳ್ತೀವಿ. ಹೌದು. ಕರ್ಮದಲ್ಲಿ ಒಳ್ಳೆ ಕರ್ಮ ಇದೆ, ಕೆಟ್ಟ ಕರ್ಮ ಇದೆ. ಹ್ಮ್. ನಮ್ಗೆ ಗೊತ್ತಿರುತ್ತೆ ಯಾವ್ದು ಒಳ್ಳೇದು ಯಾವ್ದು ತಪ್ಪು ಗೊತ್ತಿದ್ವ. ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಪ್ರಜ್ಞೆಯಲ್ಲಿ ಇಲ್ಲ. ಹ್ಮ್. ನಿಮ್ಮ ಆತ್ಮನು ಪ್ರಜ್ಞೆಗೆ ಬರಲಿಲ್ಲ. ಹ್ಮ್. ಈ ರೀತಿಯ ಒಂದು ವ್ಯವಸ್ಥೆಗಳಿರುತ್ತೆ. ಹಾಗಾಗಿ ನಾವು ನಮ್ಮನ್ನ ಸರಿಪಡಿಸಿಕೊಳ್ಳುವಂಥದ್ದು, ನಮ್ಮನ್ನ ನಾವು ಸುಧಾರಿಸುವಂಥದ್ದು ದೊಡ್ಡ ತಪ್ಪೇ ಅಲ್ಲ ಅಂತ ಹೇಳುದು, ದೊಡ್ಡ ವಿಚಾರಣೆ ಅಲ್ಲ ಅಂತ ಹೇಳುದು. ನಾನು ಸುಲಭವಾಗಿ ಮಾಡ್ಬೋದು. ನಾನು ಏನೋ ಮಾಡ್ತಾ ಇದ್ದೀನಪ್ಪ, ಇದರಿಂದ ಯಾರಿಗೂ ತೊಂದರೆ ಆಗ್ತದೆ ಬೇಡ, ಯಾರಿಗೂ ಒಳ್ಳೇದಾಗುತ್ತೆ ಮಾಡು, 4 ಸಂಸಾರ ಒಳ್ಳೇದಾಗುತ್ತೆ ಮಾಡು, 4 ಜನ ಖುಷಿಯಲ್ಲಿರ್ತಾರೆ ಮಾಡು. ಆಗ ತನ್ನಿಂತಾನೇ ನೀವು ಮಾಡಿದಂಥ ತಪ್ಪುಗಳಿಗೆ ಪರಿಹಾರ ಇದೆ. ಇಲ್ಲೊಂದು ನಾನು ಮಾತು ಕೇಳಿದ್ದೆ, ನನ್ನ ಗುರುಗಳ ಬಾಯಲ್ಲಿ ನಾನು ಕೇಳಿದ್ದೆ, ನೀನು ತಪ್ಪು ಮಾಡಿದ್ಯಾ, ಯಾರಿಗೂ ಮೋಸ ಮಾಡಿದ್ಯಾ, ಸರಿ ನಿನ್ಗೆ ಗೊತ್ತಿದೆ ನೀನು ತಪ್ಪು ಮಾಡಿದ್ಯಾ ಮೋಸ ಮಾಡಿದ್ಯಾ, ಏನು ತಪ್ಪು ಮಾಡಿದ್ಯಾ ಏನು ಮೋಸ ಮಾಡಿದ್ಯಾ ಅದನ್ನು ಸುಲಭ ರೀತಿಯಲ್ಲಿ ಪರಿಹಾರ ಮಾಡ್ಬೋದು. ಯಾವ ರೀತಿ ಮಾಡ್ಬೋದು ಅಂತ ಹೇಳಿದ್ರೆ, ಇಲ್ಲಿ ಅನ್ನದಾನ ಅಂತ ಒಂದು ಸೇವೆ ಇದೆ, ಗೊತ್ತಿದೆ. ಈ ಜಗತ್ತಲ್ಲಿ ಹಸಿದವನಿಗೆ ನೀವು ಅನ್ನ ಕೊಡುವುದು, ಪ್ರಾಣಿ ಪಕ್ಷಿಗಳಿಗೆ ಅನ್ನ ಕೊಡುವಂಥದ್ದು, ನೀವು ಎಷ್ಟೇ ಪಾಪ ಮಾಡಿದರೂ ಪರಿಹಾರ ಇದೆ. ಅವರ ಹಸಿವಾದ ಸಂದರ್ಭದಲ್ಲಿ ಅವರು ಎಷ್ಟು ವೇದನೆ ಪಡ್ತಾರೆ. ಒಂದು ಪಕ್ಷಿ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಜೀವಿ ಆಗಿರ್ಬೋದು, ಅದು ಹಸಿವಿನ ನೋವು ಇದ್ದವರಿಗೆ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ನೀವು ಏನೋ ಕೊಡಿ, ಅವರ ಮನಸ್ಸಿನ ಒಂದು ಭಾವನೆಗಳು, ಸಂತೃಪ್ತಿ, ಪ್ರೀತಿ, ಅದು ನಮ್ಮನ್ನ ಹೀಲ್ ಮಾಡುತ್ತೆ. ಅದಕ್ಕಾಗಿ ಅನೇಕ ಕ್ಷೇತ್ರಗಳು ದಾನ ಮಾಡುತ್ತೆ. ಅಲ್ಲಿ ದುಡ್ಡು ಬರುತ್ತೆ, ಕಾಣಿಕೆ ಬರುತ್ತೆ, ಸರಿ, ಬಟ್ ಅದನ್ನ ಅನ್ನದಾನದ ರೀತಿಯಲ್ಲಿ ಉಪಯೋಗ ಮಾಡುವಂಥದ್ದು. ಈಗ ನಾನು ಕೂಡ ಹೇಳುವಂಥದ್ದು, ನನ್ನ ಜೀವನದಲ್ಲಿ ನಾನು ದೊಡ್ಡ ಪ್ರೀತಿಯ ಸೇವೆ ಅಂತ ಹೇಳಿದ್ರೆ ಪ್ರಾಣಿ ಪಕ್ಷಿಗಳಿಗೆ ಮಣ್ಣು ಮಾಡುವಂಥದ್ದು. ಅದರಲ್ಲಿ ಒಂದು ಆತ್ಮ ಇದೆ, ಆತ್ಮ ಎಲ್ಲದರಲ್ಲಿ ಇದೆ ಅಲ್ಲ. ಅದನ್ನ ಮಣ್ಣು ಮಾಡಿದಾಗ, ಅದರ ದೇಹವನ್ನ ಮಣ್ಣು ಮಾಡಿದಾಗ ಆತ್ಮ ಕಾಯ್ತಿರುತ್ತೆ ಯಾವಾಗ ಇದನ್ನ ಮಣ್ಣು ಮಾಡ್ತಾರೆ. ಮಣ್ಣು ಮಾಡಿದ್ವಿ ನಾವು ಎಲ್ಲಿಯ, ಅದರದ್ದು ಆತ್ಮ ಬೇರೆ ಒಂದು ಜೀವಿಯಲ್ಲಿಯ ಅಥವಾ ಪರಮಾತ್ಮನಲ್ಲಿ ಆಯ್ಕೆ ಆಗ್ಲಿಕ್ಕೆ ಸಾಧ್ಯ ಇದೆ, ಸಾಧ್ಯ ಇದೆ. ನಿಷ್ಠೆ ಎಂಬುದಿರಬೇಕು. ನಾನು ಹೇಳೋದು, ಜೀವನದಲ್ಲಿ ನಿಷ್ಠೆ ಅಂತ ಬಂದಾಗ ತನ್ನಿಂತಾನೆ ಎಲ್ಲವೂ ನಡೀತಾ ಹೋಗುತ್ತೆ. ಯಾರನ್ನೂ ನೋಯಿಸ್ಲಿಕ್ಕೆ ಹೋಗ್ಬಾರ್ದು. ನಾನು ಹೇಳೋದಷ್ಟೇ, ಉಂಟ ಸುಮ್ಮನೆ ರೀ, ಯಾರಿಗೂ ತೊಂದರೆ ಮಾಡಬೇಡಿ. ಆಗ ನಾವು ಮಾಡಿದಂತಹ ತಪ್ಪಿಗೆ, ನಮ್ಮ ನೋವುಗಳಿಗೆ ನಾವೇ ಸಂತೃಪ್ತಿಯನ್ನು ಹೇಳಿದಾಗ ಒಳ್ಳೆ ವಿಚಾರಗಳಿವೆ. ಹಾಗಾಗಿ ಅಧ್ಯಾತ್ಮದ ಜಾಗೃತಿ ಮುಖ್ಯವಾಗಿ ಬೇಕಾಗುತ್ತೆ. ನೀವ್ ಹೇಳ್ದಾಗೆ ನಾವೊಬ್ರಿಗೆ ಸಹಾಯ ಮಾಡಿದಾಗ ಅಥವಾ ಏನೋ ಒಂದು ದಾನವಾಗಿ ಕೊಟ್ಟಾಗ ಮನ್ಸಿಗೆ ತುಂಬಾ ಖುಷಿ ಆಗುತ್ತೆ. ಒಳ ಮನ್ಸು ಅದು ಎಷ್ಟೇ ನೋವಲ್ಲಿರ್ಲಿ, ಬೇಜಾರಲ್ಲಿರ್ಲಿ, ಒಂಥರ ಖುಷಿ ಆಗ್ತಾ ಇರ್ತದೆ. ಓ, ಏನೋ ಇವತ್ತು ಒಂದು ಒಳ್ಳೆ ಕೆಲಸ ಮಾಡ್ದೆ ಅಂತ. ಇದೇ ರೀತಿ ಒಂದು ವ್ಯಕ್ತಿ ಪರಮಾತ್ಮನಲ್ಲಿ ಲೀನ ಆಗ್ಬೇಕು, ತನ್ನ ಆತ್ಮವನ್ನು ಶುದ್ಧೀಕರಿಸ್ಬೇಕಂದ್ರೆ ಅವನು ಹೇಗೆ ಬದುಕಬೇಕು ಅಂತ. ಅದೇ ನಾನು ಇಷ್ಟು ಹೊತ್ತು ಹೇಳಿದ್ದೆ ಅದನ್ನೇ. ಅದರಲ್ಲಿ ನೋಡಿ, ಸೇವೆ ಅಂತ ಬಂದಾಗ್ಲೂ ಸ್ವಾರ್ಥ ಇರಬಾರ್ದು, ಇದು ಮುಖ್ಯವಾಗಿ ಬೇಕಾಗುತ್ತೆ. ಇವತ್ತೆಲ್ಲ ಸೇವೆಯಲ್ಲಿ ಸ್ವಾರ್ಥ ಇದೆ. ನಂಗೆ ಒಳ್ಳೇದಾಗ್ಬೋದು, ಪುಣ್ಯ ಸಿಗ್ಬೋದು, ಪುಣ್ಯ ಸಿಗುವುದು, ಮತ್ತೆ ನಾನು ಎಷ್ಟು ಪ್ರಚಾರಕ್ಕೆ ಬರ್ತೀನಿ, ಹೆಸರು ಹೇಗೆ ಮಾಡ್ತೇನೆ, ನಾನು ಏಕೆ ಜನರ ಮುಂದೆ ಹೈಲೈಟ್ ಆಗ್ತೀನಿ, ಎಷ್ಟು ಚಾನೆಲ್ ಅಲ್ಲಿ ನಾನು ಬರಬಹುದು. ಈ ರೀತಿಯ ಮನೋಸ್ಥಿತಿಯಲ್ಲಿ ಸೇವೆಗಳು ತುಂಬಾ ನಡೀತಾ ಇದೆ. ಅದರಲ್ಲಿ ಏನು ಪ್ರಯೋಜನ ಇಲ್ಲ, ಅದು ಅವ್ರು ಮಾಡಿ ಕೂಡ ವೇಸ್ಟ್. ಅದು ನಿಮ್ಮ ಸೇವೆ ಇರ್ಬೇಕೇನಂತ ಹೇಳಿದ್ರೆ, ಎಲ್ಲಿ ನಿಮ್ಗೆ ರಿಟರ್ನ್ ಅಂತ ಇಲ್ವಾ ಆ ಸೇವೆಗಳು ನಡಿಬೇಕು. ನಾವು ಏನೋ ಕೊಡ್ತೀವಿ ನಮ್ಗೆ ರಿಟರ್ನ್ ಬರುತ್ತೆ ಅಂತ ಹೇಳಿದ್ರೆ ಅದು ಸೇವೆ ಅಂತ ಆಗುದಿಲ್ಲ. ನಾನು ಬಯಸಬಾರ್ದು, ಅಪೇಕ್ಷೆ ಇರಬಾರ್ದು. ಅವರು ಬರ್ತಾರೆ, ಅವರು ಕೊಡ್ತಾರೆ, ಅವರು ಇರ್ತಾರೆ, ನೀವು ನಂಬ್ತೀರ ಬಿಡ್ತೀರಾ. ನಮ್ಮ ಮಠದ ವತಿಯಿಂದ 1300ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳಿಗೆ ಮೂಗುತಿ ಚುಚ್ಚಿದ್ವಿ ನಾವು, ಚಿನ್ನದ ಮೂಗುತಿ. ಇವತ್ತಿನ ತನಕ ಒಂದು ಮುಖದ ಪರಿಚಯ ನನಗೆ ಇಲ್ಲ, ಯಾರಂತೇಳಿ ನನ್ಗೆ ಗೊತ್ತಿಲ್ಲ. ದಾಖಲೆಗಳಿವೆ. ಇವತ್ತಿಗೆ ಒಂದು ಪಿಕ್ಚರ್ಸ್ ನನ್ನ ಕಣ್ಣ ಮುಂದೆ ಬರ್ಲಿಕ್ಕಿಲ್ಲ. ಅಲ್ಲಿ ಸ್ವಾರ್ಥ ಇರಬಾರ್ದು. ಈಗ ಬೀದಿ ಬದಿಯಲ್ಲಿರುವಂತ ಪ್ರಾಣಿ ಪಕ್ಷಿಗಳನ್ನ ಮಣ್ಣು ಮಾಡ್ತೀನಿ, ಅದಕ್ಕೆ ಕುಟುಂಬ ಇದೆಯಾ, ಸಂಸಾರ ಇದೆಯಾ?
ಅದರದ್ದು ಏನಾದರೂ ಆಸ್ತಿ ಇದೆಯಾ? ಇಲ್ಲ. ನಮಗೆ ಅಲ್ಲಿ ದೇವರ ಅನುಗ್ರಹ ಇದೆ. ರಸ್ತೆ ಬದಿಯಲ್ಲಿ ಇರುವಂತ ಅಸಹಾಯಕರಿಗೆ ಅನ್ನ ಕೊಡ್ತೀವಿ, ಏನು ಅವರು ನಮ್ಗೆ ಆಸ್ತಿ ಕೊಡ್ತಾರ? ಇಲ್ಲ. ನಮ್ಮ ಸೇವೆ ಹೇಗಿರ್ಬೇಕಂತ ಹೇಳಿದ್ರೆ ಯಾವುದೇ ರೀತಿಯ ಸ್ವಾರ್ಥ ಇಲ್ಲದ ಸೇವೆ ಆಗಿರ್ಬೇಕು. ಅದು ಪರಮಾತ್ಮನಿಗೆ ಬೇಗ ಮುಟ್ಟುತ್ತೆ. ಹ್ಮ್. ಅಲ್ಲಿ ನಿಮ್ಮ ತಪ್ಪುಗಳಿಗೂ ಕ್ಷಮಾಪಣೆ ಸಿಗ್ತಾ ಹೋಗುತ್ತೆ. ಈ ರೀತಿ ನಾವು ಮುಂದೆ ಹೋದಾಗ ಆತ್ಮ ಬೇಗನೆ ಜಾಗೃತಿ ಆಗುತ್ತೆ. ಆತ್ಮ ಜಾಗೃತಿ ಆದಾಗ ನಿಮ್ಮ ಜ್ಞಾನ ವೃದ್ಧಿ ಆಗುತ್ತೆ. ಹ್ಮ್. ಆತ್ಮ ಶುದ್ಧ ಆದಾಗ ಜ್ಞಾನ ತನ್ನಿಂತಾನೇ ಶುದ್ಧ ಆಗುತ್ತೆ. ಈಗ ನೋಡಿ, ನನಗೂ ಒಂದು ಈಗ ಒಮ್ಮೊಮ್ಮೆ ನೋವಾಗೋದಿದೆ. ನಾನು ಶಾಲೆಗೆ ಹೋಗುವ ಹೊತ್ತಲ್ಲಿ ಹ್ಮ್. ಒಂದು ಚಿಕ್ಕ ಪ್ಯಾರಾಗ್ರಾಫ್ ಅನ್ನ ಬಾಯಟ್ ಮಾಡ್ಲಿಕ್ಕೆ, ಒಂದು ಪ್ರಶ್ನೆಗೆ ಉತ್ತರವನ್ನ ಬಾಯಟ್ ಮಾಡ್ಲಿಕ್ಕೆ ಬಿದ್ದು ಎದ್ದು ಬರೆದು ಏನೋ ಮಾಡ್ತಿದ್ದೆ ನಾನು. ಹ್ಮ್. ಆಗ ನಂದು ಜ್ಞಾನ ವೃದ್ಧಿ ಆಗ್ಲಿಲ್ಲ. ಹ್ಮ್. ಈಗ ನೀವು ಒಂದು ಪೇಜ್ ಕೊಡಿ ನನಗೆ, ನಾನು 5 ನಿಮಿಷ ನೋಡಿ ಮತ್ತೆ ಬರಿತೀನಿ. ಇದು ಬಾಲ್ಯದಲ್ಲೇ ಬರಬೇಕು. ಆಗೇನಾಗುತ್ತೆ, ಜ್ಞಾನ ವೃದ್ಧಿ ಆದಾಗ ಪರಮಾತ್ಮ ತನ್ನಿಂತಾನೇ ಜಾಗೃತ ಆಗ್ತಾನೆ, ತನ್ನಿಂತಾನೇ ಜಾಗೃತ ಆಗ್ತಾನೆ. ಅಲ್ಲಿಂದ ನಾವು ನೇರವಾಗಿ ನಮ್ಮ ದೇಹ ಅಂತ್ಯದ ನಂತರ ನಾವು ಪರಮಾತ್ಮನ ಪಾದವನ್ನ ಸುಲಭವಾಗಿ ಸೇರ್ಬೋದು, ಸುಲಭವಾಗಿ ಸೇರ್ಬೋದು. ಅಂದ್ರೆ ನೀವು ಹೇಳುವ ಪ್ರಕಾರ ಹ್ಮ್. ಒಂದು ಮಗು ಜನ್ಮ ತಾಳಿದ್ರೆ ಹ್ಮ್. ದೇವರ ಒಂದು ಕೊನೆಗೆ ಅದು ದೇವರ ಹತ್ರ, ಪರಮಾತ್ಮನ ಹತ್ರ ಲೀನ ಆಗ್ಲಿಕ್ಕೋಸ್ಕರನೇ ಅದರ ಮೇನ್ ಹುಟ್ಟು ಮನುಷ್ಯನ ಹುಟ್ಟಾಗೋದು ಅದಕ್ಕೇನೆ. ಹಾ. ಮನುಷ್ಯ ಜನ್ಮ ಕಡೆಗೆ ಬರುವಂತದ್ದು. ಆದ್ರೆ ಅಪ್ಪ ಅಮ್ಮ, ಅದರ ವಾತಾವರಣ, ಇದ್ರದ್ದೆಲ್ಲ ಒಂದು ಪ್ರಭಾವದಿಂದ ಅದು ಬೆಳೆಯುವ ರೀತಿ ಬೇರೆ ಬೇರೆ ಆಗ್ತದೆ. ಯಾಕೆಂತ ಹೇಳಿದ್ರೆ ನೋಡಿ, ನಿಮ್ಗೆ ಗೊತ್ತಿರ್ಬೋದು, ನಾವು ತೇಜಸ್ ಅಂತ ಹೇಳ್ತೀವಿ ಅಥವಾ ಆರ ಅಂತ ಹೇಳ್ತೀವಿ. ಆರ ಅಂತ ಹೇಳಿದ್ರೆ ಪ್ರಭಾವಳಿ, ನನ್ನ ಫ್ರೀಕ್ವೆನ್ಸಿ ಅಂತ ಹೇಳ್ತೀನಿ, ನನ್ನ ಬಾಡಿ ಫ್ರೀಕ್ವೆನ್ಸಿ. ರೇಡಿಯೇಷನ್ ಅಂತ ಹೇಳಿದ್ರೆ ಬ್ಯಾಡ್, ರೇಡಿಯೇಷನ್ ಬ್ಯಾಡ್, ಫ್ರೀಕ್ವೆನ್ಸಿ ಗುಡ್. ಪಾಸಿಟಿವ್ ಬಂದಾಗ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ, ನೆಗೆಟಿವ್ಸ್ ಬಂದಾಗ ರೇಡಿಯೇಷನ್ ಅಂತ ಹೇಳ್ತೀವಿ. ಅರ್ಥ ಆಗುತ್ತಾ? ನಿಮ್ಮ ಬಾಡಿ ಫ್ರೀಕ್ವೆನ್ಸಿ ಆಗಿರ್ಬೋದು, ನಿಮ್ಮ ಮನೆಯ ಫ್ರೀಕ್ವೆನ್ಸಿ ಆಗಿರ್ಬೋದು, ನೀವು ಏನ್ ತಗೊಳ್ತೀರ ಅದರಲ್ಲಿ ಎಲ್ಲದರಲ್ಲಿ ಫ್ರೀಕ್ವೆನ್ಸಿ ಔಟ್ಪುಟ್ ಇರುತ್ತೆ. ನಕಾರಾತ್ಮಕ, ಸಕಾರಾತ್ಮಕ. ಅದನ್ನು ನಾವು ರೇಡಿಯೇಷನ್ ಮತ್ತೆ ಫ್ರೀಕ್ವೆನ್ಸಿ ಅಂತ ಹೇಳ್ಬೋದು. ಇಲ್ಲಿ ನಮ್ಮಲ್ಲಿರುವಂತ ಆರವನ್ನ ನಮ್ಮ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಅದು ಬೈ ಬರ್ತ್, ಅಂದ್ರೆ ಒಂದು ಮಗು ಹುಟ್ಟಿದಾಗ ಅದಕ್ಕೊಂದು ಸುಮಾರು 3 ಮೀಟರ್, ಅಂದ್ರೆ ಸಾಧಾರಣ 10 ಫೀಟ್ ಅಂತ ಹೇಳ್ತೀವಿ. ಅದು ನಮ್ಮ ಸುತ್ತ ಒಂದು ಆವರಣ ಇರುತ್ತೆ. ಅದು ಗಾಡ್ ಗಿಫ್ಟ್ ಆಗಿ ಬರುತ್ತೆ. ಮಗು ಬೆಳೀತಾ ಏನ್ ಮಾಡುತ್ತೆ, ಮಗು ಅಪರಾಧಗಳನ್ನ ಮಾಡುತ್ತೆ, ತಪ್ಪುಗಳನ್ನ ಮಾಡುತ್ತೆ, ಬೇರೆದಕ್ಕೆಲ್ಲ ಅಟ್ರಾಕ್ಟ್ ಆಗುತ್ತೆ. ಆಗೇನಾಗುತ್ತೆ, ಅದು ಪ್ರಭಾವಲ್ಲಿ ಕಡಿಮೆ ಆಗ್ತಾ ಬರುತ್ತೆ, ಅವರ ಏನದು ಕಡಿಮೆ ಆಗ್ತಾ ಬರುತ್ತೆ. ಕಡಿಮೆ ಆಗ್ತಾ ಅಂತ ಹೇಳಿದ್ರೆ ನಾನು ನೋಡಿದ್ದೀನಿ, ಅದಕ್ಕೆ ಬೇಕಾಗುವಂತ ಸ್ಕ್ಯಾನರ್ ಇದೆ. ಯಾರು ಸಾಧನೆ ಮಾಡಿದರೆ ಅವ್ರಿಗೆ ನೋಡ್ಲಿಕ್ಕೆ ಆಗುತ್ತೆ, ಬರೇ ಒಂದು ದೃಷ್ಟಿಯಲ್ಲಿಯೂ ನೋಡ್ಲಿಕ್ಕೆ ಆಗುತ್ತೆ ಎಷ್ಟು ಆರೋ ಇದೆ. ಅದು ಹತ್ತಿರ ಬಂದಾಗ ನಾನು ನೋಡಿದ್ದೀನಿ, ಇದು ವಿಚಾರಗಳು ತುಂಬಾ ಇದೆ. ನನ್ನ ಮುಂದೆ ಬಂದಾಗ ನಾನು ನೇರವಾಗಿ ಕೇಳ್ತೀನಿ, ಏನ್ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಕೇಳ್ತೀನಿ. ನನ್ನ ಮುಂದೆ ಬಂದಾಗ ಹೋಗ್ತಾರೆ. ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಆ ಫ್ರೀಕ್ವೆನ್ಸಿ ಲೆವೆಲ್ ಕಡಿಮೆ ಆದಾಗ, ಆ ವೈಬ್ರೇಷನ್ ಕಮ್ಮಿ ಆದಾಗ ಅವನಿಗೆ ಬದುಕಲಿಕ್ಕೆ ಆಗುದಿಲ್ಲ, ಯಾರನ್ನು ಎದುರಿಸುವಂತ ಶಕ್ತಿ ಇರುವುದಿಲ್ಲ, ನೆಗೆಟಿವಿಟೀಸ್ ಆಗ್ತಾನೆ. ಅದೇ ನೀವು ನಿಮ್ಮ ಫ್ರೀಕ್ವೆನ್ಸಿಯನ್ನ ಹೆಚ್ಚಿಸ್ತಾ ಹೋದಾಗ ನಿಮ್ಮ ಆತ್ಮ ತನ್ನಿಂತಾನೇ ಪರಿಶುದ್ಧವಾಗುತ್ತಾ ಹೋಗುತ್ತೆ. ಈ ಚಕ್ರಗಳು ಸರಿಯಾದ ವ್ಯವಸ್ಥೆಗೆ ಬರುತ್ತೆ. ಧನಾತ್ಮಕವಾಗಿ ನೀವು ಪರಿವರ್ತನೆ ಮಾಡ್ತೀರಿ, ನೀವು ತುಂಬಾ ಅಟ್ರಾಕ್ಟ್ ಆಗ್ತೀರಿ ಬೇರೆಯವರಿಗೆ. ಈಗ ನೋಡಿ, ಉದಾಹರಣೆಗೆ ನಾನು ಹೇಳ್ಬೇಕಾದ್ರೆ, ನೀವು ಇವತ್ತೊಂದು ಇಂಟರ್ವ್ಯೂ ಹೋಗ್ತಾ ಇದ್ದೀರಿ, ಒಂದು ಕೆಲಸಕ್ಕೆ ನೀವು ಹೋಗ್ತಾ ಇದ್ದೀರಿ, ನೀವು ತುಂಬಾ ಬ್ರಿಲಿಯಂಟ್ ಇದ್ದೀರಿ. ನೀವು ಅಲ್ಲಿ ಹೋದಾಗ, ಇಂಟರ್ವ್ಯೂ ಹೋದಾಗ ನಿಮ್ಮನ್ನ ಬಿಟ್ಟು ಮತ್ತೊಬ್ಬರನ್ನ ಆಯ್ಕೆ ಮಾಡ್ತಾರೆ. ಅವ್ರು ನಿಮ್ಗಿಂತ ವೀಕ್ ಇರ್ತಾರೆ, ಬಟ್ ಅವ್ರ ಫ್ರೀಕ್ವೆನ್ಸಿ ಲೆವೆಲ್ ಜಾಸ್ತಿ ಇರುತ್ತೆ. ನಿಮ್ಮ ಹತ್ರ ವಿದ್ಯೆ ಇರ್ಬೋದು, ಅವರಿಗೆ ಅಟ್ರಾಕ್ಟ್ ಆಗ್ತಾರೆ, ಅವರ ಮಾತು ಅವರಿಗೆ ಇಷ್ಟ ಆಗುತ್ತೆ, ನಡವಳಿಕೆ ಮಾತು ಇಷ್ಟ ಆಗುತ್ತೆ, ಟಚ್ ಆಗ್ತಾರೆ. ಈ ರೀತಿ ಪ್ರತಿಯೊಂದು ಹಂತದಲ್ಲಿ ಬರುತ್ತೆ. ನೀವು ಯಾರಿಗೂ ಅಟ್ರಾಕ್ಟ್ ಆಗುವಂಥದ್ದು, ನೀವು ಆಕರ್ಷಿತವಾಗಿ ಮಾತಾಡುವಂಥದ್ದು, ನೀವು ಎಲ್ಲರಿಗೂ ಪ್ರೇರಿತರಾಗುವಂಥದ್ದು,
ನಿಮ್ಮ ಜೊತೆ ಬಂದು ಮಾತಾಡುವ ಅಂತ ಅನಿಸುವಂಥದ್ದು, ಇದೆಲ್ಲ ನಾನು ಪಾಸಿಟಿವ್ ಅಂತ ಹೇಳುವಂಥದ್ದು, ಧನಾತ್ಮಕವಾಗಿ ಪರಿವರ್ತನೆ ಆಗುವಂಥದ್ದು. ಅದು ಆತ್ಮದ ಜಾಗೃತಿ ಆದಾಗ ಪರಮಾತ್ಮನ ಜಾಗೃತಿ ಆಗುತ್ತೆ. ಪರಮಾತ್ಮ ಸ್ವಭಾವದಲ್ಲಿ ಯಾವ ಬದಲಾವಣೆ ಆಗುದಿಲ್ಲ, ಆತ್ಮದ ಸ್ವಭಾವದಲ್ಲಿ ಬದಲಾವಣೆ ಆಗುತ್ತೆ. ನೀರು ನೀರೇ, ಗೊತ್ತಾಗತ್ತಾ? ನೀರನ್ನ ನೀವು ಯಾವ್ದಕ್ಕೂ ಬೆರೆಸಬಹುದು. ಬಣ್ಣದ ನೀರಿಗೂ ಬೆರೆಸಿದ್ರೆ ಬಣ್ಣದ ನೀರಾಗತ್ತೆ. ಬಟ್ ನೀರೇನಿದೆ ಅದು ಮೂಲ, ಪರಮಾತ್ಮ ಏನಿದೆ ಅದು ಮೂಲ. ಅದನ್ನು ನೀವು ಬೇರೆ ಬೇರೆಯಾಗಿ ಉಪಯೋಗ ಮಾಡಬಹುದು. ಅರ್ಥ ಆಗುತ್ತಾ? ಹೌದು. ಇಂದಿನ ಮಕ್ಕಳಿಗೆ ನೀವೇನ್ ಹೇಳ್ಬೋದು ಗುರುಜಿ? ಅಂದ್ರೆ ನಾನು ಕೇಳ್ಪಟ್ಟೆ ನೀವು ಸಾಕಷ್ಟು ಮಕ್ಕಳಿಗೆ ಸಾಧನೆ ಮಾಡ್ಲಿಕ್ಕೆ ಪ್ರೇರಣೆ ಆಗಿದ್ದೀರಾ. ತುಂಬಾ ಮಕ್ಕಳು ನಿಮ್ಮ ಒಂದು ನೇತೃತ್ವದಲ್ಲಿ ಸಾಧನೆಯನ್ನ ಮಾಡಿದ್ದಾರೆ. ಸೊ ಈಗಿನ ಕಾಲದಲ್ಲಿ ಮಕ್ಕಳಿಗೆ ಎಜುಕೇಶನ್ ಅನ್ನೋದು ಕೊಡ್ತಾ ಇದ್ದಾರೆ, ಸಾಕಷ್ಟು ಕೊಡ್ತಾ ಇದ್ದಾರೆ. ಆದ್ರೂ ಕೂಡ ಮಕ್ಕಳು ಕೆಟ್ಟ ದಾರಿಗೆ ಹಿಡಿಯುವುದಾಗ್ಲಿ ಅಥವಾ ಬೇರೆ ಒಂದು ಕೆಟ್ಟ ವಾತಾವರಣದಲ್ಲಿ ಆದಷ್ಟು ಬೇಗ ಅಟ್ರಾಕ್ಟ್ ಆಗುದಾಗ್ಲಿ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ನೋಡಿ ಚಂದ್ರಿಕಾ ಅವರೇ, ಇವತ್ತು ಹೇಗಿದೆ ಅಂತ ಹೇಳಿದ್ರೆ ಮಕ್ಕಳಿಗೆ ನಾವು ಹೇಳಲಿಕ್ಕೆ ಆಗುದಿಲ್ಲ. ಮಕ್ಕಳಿಗೆ ಯಾರು ಜನ್ಮ ಕೊಟ್ಟಿದಾರಾ, ತಂದೆ ತಾಯಿಯ ಜೊತೆ ಮಾತಾಡ್ಬೇಕು. ಮೊದಲ ಗುರು ಯಾರು? ತಂದೆ ತಾಯಿ. ಮಕ್ಕಳನ್ನ ಹೇಗೆ ಬೆಳೆಸಬೇಕು, ಅವ್ರು ಏನ್ ಮಾಡ್ತಾ ಇದ್ದಾರೆ ಅದನ್ನ ನಾವು ಮೊದಲು ನೋಡ್ಕೊಳ್ಬೇಕು. ಇವತ್ತೇನಾಗಿದೆ, ಮಕ್ಕಳು ದಾರಿ ತಪ್ತಾರೆ ಅಂತ ಹೇಳಿದ್ರೆ ಅವರನ್ನ ತಂದೆ ತಾಯಿ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತ ಲೆಕ್ಕ, ನನ್ನ ಲೆಕ್ಕದಲ್ಲಿ. ಹೇಗೆ ನೋಡ್ಕೋಬಹುದು ತಂದೆ ತಾಯಿ? ಒಂದು ಹುಟ್ಟಿದ ಮಗುಗೆ ಆಟ ಆಡುವ ಸಾಮಗ್ರಿಗಳನ್ನೆಲ್ಲ ಕೊಟ್ಟು ಅಲ್ಲೇ ಅವರು ಫಸ್ಟ್ ಅಟ್ರಾಕ್ಟ್ ಮಾಡಿ ಬಿಡ್ತಾರೆ. ಅಲ್ಲೇ ಅವರು ಮೊದಲ ಹಂತದಲ್ಲೇ ನೀವು ಹೇಳಿರೋ ಪ್ರಕಾರ ದೇವರನ್ನ ಮರ್ತಾರೆ. ದೊಡ್ಡ ಸಮಸ್ಯೆ ಎಲ್ಲಿ ಆಗಿದೆ ಅಂತ ಹೇಳಿದ್ರೆ, ಈಗೇನಾಗಿದೆ, ತಂದೆ ತಾಯಿಗೆ ಒಂದೇ ಮಗು ಇರುತ್ತೆ. ಹೌದು. ಮೊದ್ಲೆಲ್ಲ 4, 5, 6 ಇತ್ತು, ಆಪ್ಷನ್ಸ್ ಇತ್ತು. ಈಗೇನಾಗಿದೆ, ಆ ಮಕ್ಕಳಿಗೂ ಗೊತ್ತಾಗಿರುತ್ತೆ ನಾನು ನನ್ನ ತಂದೆ ತಾಯಿಗೆ ಮುಖ್ಯ. ಅದೇ ರೀತಿ ಅವರು ಬೆಳೀತಾ ಹೋಗ್ತಾರೆ. ತಂದೆ ತಾಯಿಗೂ ಗೊತ್ತಿರುತ್ತೆ ನನ್ನ ಮಗನೇ ನನಗೆ ಮುಖ್ಯ ಅಥವಾ ಮಗಳೇ ನನಗೆ ಮುಖ್ಯ. ಹಾಗಾಗಿ ಮೊದ್ಲಾಗಿ ಏನಂತ ಹೇಳಿದ್ರೆ, ನಾವು ಭಾರತೀಯರು, ಅದು ಕೂಡ ಈ ಭಾರತ ದೇಶದಲ್ಲಿ ಯಾರು ಹುಟ್ಟಿದಾರ ಅವರು ನಿಜವಾಗಿ ಪುಣ್ಯಾತ್ಮರು ಅಂತ ನಾನು ಹೇಳ್ತೀನಿ. ಅರ್ಥ ಆಗುತ್ತೆ? ಹಾಗಾಗಿ ನಮ್ಮ ಭಾರತ, ನಮ್ಮ ಸಂಸ್ಕೃತಿ, ನಮ್ಮ ಆಚರಣೆ ಇದನ್ನು ಮೊದಲು ಮಕ್ಕಳಿಗೆ ಕಲಿಸ್ಬೇಕು. ದೇವ್ರಂದ್ರೆ ಯಾರು, ಗುರುಗಳಂದ್ರೆ ಯಾರು, ಗುರುಗಳ ಕರ್ತವ್ಯ ಏನು, ತಂದೆ ತಾಯಿ ಕರ್ತವ್ಯ ಏನು, ಇದು ಯಾರು ಹೇಳಿಕೊಡುದಿಲ್ಲ. ಅದರ ಜೊತೆಗೆ ನಾವಿವತ್ತು ಮಕ್ಕಳನ್ನ ಫ್ಯಾಷನೇಬಲ್ ಆಗಿ ನೋಡ್ಲಿಕ್ಕೆ ಇಷ್ಟಪಡ್ತೀವಿ. ವೆಸ್ಟರ್ನ್ ಆ ಒಂದು ಒಲವು ಆ ಕಡೆ ಹೋಗುತ್ತೆ. ವೆಸ್ಟರ್ನ್ ಫುಡ್ ಸ್ಟೈಲ್ ಕೂಡ ಆಗಿರ್ಬೋದು, ನಮ್ಮ ದೇಶಿ ಫುಡ್ ಆಗುದಿಲ್ಲ ಈಗ ಮಕ್ಕಳಿಗೆ. ಇದೆಲ್ಲ ಯಾರಿಂದ ತಪ್ಪಾದದ್ದು ಹೇಳಿ ನೋಡುವ? ಮಕ್ಕಳಿಂದ ತಪ್ಪಾದದ, ಮಕ್ಕಳಿಗೆ ಜನ್ಮ ಕೊಟ್ಟವರಿಂದ ತಪ್ಪಾದದ? ನಾನು ಹೇಳುವಂತದ್ದು, ಸರಿಯಾಗಿ ತಂದೆ ತಾಯಿ ಅವರಿಗೆ ಈಗೇನೇ ಇರಬೇಕು ಅಂತ ಸ್ವಲ್ಪ ನಾವು ಗೈಡ್ ಮಾಡಿದಾಗ, ಧರ್ಮ, ದೇವರು, ಗುರುಗಳು, ಏನು ಜೀವನ, ನಿನ್ನಲ್ಲಿ ಏನಿದೆ, ನಾನು ಹೇಳುವಂಥದ್ದು ಖಂಡಿತವಾಗಿ ನನ್ಗೆ ಗೊತ್ತಿರ್ಲಿಲ್ಲಪ್ಪ. ನನ್ನೊಳಗೆ ಪರಮಾತ್ಮನ ಶಕ್ತಿ ಇದೆ ಅಥವಾ ಒಂದು ಚೈತನ್ಯ ಇದೆ, ಖಂಡಿತವಾಗಿ ನನಗೆ ಗೊತ್ತೇ ಇರಲಿಲ್ಲ. ಯಾವಾಗ ನನ್ನನ್ನು ನಾನು ಕಂಡುಕೊಂಡೇನ, ನನ್ನೊಳಗೆ ನಾನು ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೇನ, ಆಗ ನನಗೆ ಗೊತ್ತಾಯ್ತು. ಈಗ ಎಲ್ರಿಗೂ ಹೇಳ್ತೇನಪ್ಪ, ನೀವು ಹೊರಗೆ ನೋಡ್ಬೇಡಿ, ನಿಮ್ಮೊಳಗೆ ನೋಡಿ. ನೀವು ಎಲ್ಲೆಲ್ಲಿ ಯಾಕೆ ಹುಡುಕ್ತೀರಿ, ನಿಮ್ಮೊಳಗೇನೆ ಇದೆ, ನೀವು ಅದನ್ನ ಹುಡುಕಿ ಅಲ್ಲ. ನಾವು ಸರಿಯಾಗಿ ಸಾಗರಕ್ಕೆ ಇಳಿದಾಗ ಅದರ ಎಷ್ಟು ತಳ ಹೋಗ್ತೇವ, ಆಗ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಅಷ್ಟು ವೈಡೂರ್ಯಗಳಿವೆ, ರತ್ನಗಳಿವೆ. ಮೇಲೆ ಗೊತ್ತಾಗತ್ತಾ? ಸಾಗರಿಗೆ ಮೇಲೆ ನೋಡಿದ್ರೆ ಗೊತ್ತಾಗತ್ತಾ? ಇಲ್ಲ, ಖಂಡಿತವಾಗಿ ಗೊತ್ತಾಗುತ್ತೆ. ನಮ್ಮೊಳಗೆ ನಾವು ಇಳಿದಾಗ ನಮ್ಮಲ್ಲಿ ಎಲ್ಲವಿದೆ. ನಾವೇನ್ ಮಾಡಿದ್ವಿ? ಕಂಡುಕೊಳ್ಳಿಲ್ಲ. ನಾವು ಇನ್ನೊಬ್ಬರನ್ನ ಟೀಕೆ ಮಾಡಿಕೊಂಡು, ಇನ್ನೊಬ್ಬರ ಜೀವನ ಶೈಲಿಯನ್ನು ಅನುಕರಣೆ ಮಾಡಿಕೊಂಡು, ಇನ್ನೊಬ್ಬರ ರೀತಿ ಬದುಕುವ ರೀತಿಯನ್ನ ನಾವು ಕಂಡಿದ್ದೀವಿ ವಿನಃ ನಮ್ಮಲ್ಲಿ ಏನಿದೆ ಅಂತ ನಾವು ಕಂಡಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಮಕ್ಕಳಾಗಿರ್ಬೋದು, ಮಕ್ಕಳಿಗೆ ಜನ್ಮ ಕೊಟ್ಟಂತ ತಂದೆ ತಾಯಿ ಆಗಿರ್ಬೋದು, ಮಕ್ಕಳಿಗೂ ನಾನು ಹೇಳುವುದೇ, ನಾವೇನು ತಪ್ಪು ಮಾಡ್ತೀವ ಅದು ನಾವು ಅನುಭವಿಸ್ತೇವೆ. ಇವತ್ತು ತುಂಬಾ ಘಟನೆಗಳಿವೆ, ಮಾತಾಡ್ಲಿಕ್ಕೆ ಹೋದ್ರೆ ಎಷ್ಟೋ ಮಾತಾಡ್ಬೋದು. ಆದ್ರೂ ತಂದೆ ತಾಯಿಯ ಮಾರ್ಗದರ್ಶನದಲ್ಲಿ ಮಕ್ಕಳು ಬೆಳೀತಾ ಅವರೊಂದಷ್ಟು ಜನರಿಗೆ ಮಾದರಿ ಆಗ್ಬೇಕು. ಈ ರೀತಿ ಮುಂದೆ ಹೋದಾಗ ನಮ್ಮ ದೇಶ ಕೂಡ ಉದ್ಧಾರ ಆಗುತ್ತೆ,
ತಪ್ಪು ಗ್ರಹಿಕೆ ಇದೆ. ಇವತ್ತು ನೆಗೆಟಿವಿಟೀಸ್ ಎಂಬುದು ತುಂಬಿ ಹೋಗಿದೆ. ಹಾಗಾಗಿ ಜನಗಳು ಧನಾತ್ಮಕ ವಿಚಾರಗಳನ್ನ ಸ್ವೀಕಾರ ಮಾಡೋದಿಲ್ಲ. ನೀವು ನೋಡಿ, ಹ್ಮ್. ಏನು ಕೆಟ್ಟದಿದೆ ಅದನ್ನ ಸ್ವೀಕಾರ ಮಾಡ್ತಾರೆ, ಹೌದು. ಒಳ್ಳೆದನ್ನು ಯಾರು ಸ್ವೀಕಾರ ಮಾಡ್ತಾರೆ? ಹ್ಮ್. ಯಾರಿಗೂ ಅಗತ್ಯ ಇಲ್ಲ. ಈಗ ನೋಡಿ, ನಾನು ಹೇಳೋದು ಒಂದು ಆತ್ಮ ಪರಮಾತ್ಮ ನಾವು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಅದರಲ್ಲಿ ಏನಂತ ಹೇಳಿದ್ರೆ, ಒಂದಷ್ಟು ಜನರಿಗೆ ಒಳ್ಳೇದಾಗುತ್ತೆ, ಬಂದವರಿಗೆ ಪರಿವರ್ತನೆ ಆಗ್ತದೆ. ಹ್ಮ್. ಬರುದಿಲ್ಲ. ಯಾಕೆ ಬರುದಿಲ್ಲ ಹೇಳಿ? ಅವರು ಅವ್ರಿಗೆ ಒಳ್ಳೇದು ಬೇಡ. ಅದೇ ನೀವು ಕೆಟ್ಟದೇನಾದ್ರೂ ಒಂದು ಯೋಚನೆ ಮಾಡಿ, ಹ್ಮ್. ರಾಶಿ ಬರ್ತಾರೆ, ಬೇಕಾದಷ್ಟು ಜನಗಳು ಬರ್ತಾರೆ. ಹಾಗೆಲ್ಲ ಜೀವನದಲ್ಲಿ ನಾವು ಸತ್ಯವನ್ನ ಅರಿತು ಎಲ್ಲವನ್ನ ತಿಳಿದುಕೊಂಡು ಮತ್ತೊಬ್ಬರಿಗೆ ನಾವು ಆಸರೆಯಾಗಿ ಬದುಕಿದಾಗ ನಮ್ಮ ಒಟ್ಟು ಸಾರ್ಥಕ ಆಗುತ್ತೆ. ನಾನು ಹೇಳೋದು, ಒಟ್ಟೇನಿದೆ ಅದು ಜೀವನ ಸಾರ್ಥಕ ಆಗ್ಬೇಕು, ವ್ಯರ್ಥ ಆಗ್ಬಾರ್ದು. ಪ್ರತಿಯೊಂದು ಹುಟ್ಟಿನಲ್ಲಿಯೂ ಒಂದು ರಹಸ್ಯ ಇದ್ದೇ ಇದೆ, 100ಕ್ಕೆ 100 ಇದೆ. ಅದನ್ನ ತಿಳಿಸುವಂತ ಪ್ರಯತ್ನ ಆಗ್ತಾ ಇದೆ. ಮಕ್ಕಳಲ್ಲಿ ಹೇಳುವಂಥದ್ದಷ್ಟೇ, ಈ ದೇಶವನ್ನ, ಈ ನಮ್ಮ ರಾಷ್ಟ್ರವನ್ನ, ನಮ್ಮ ಸಂಸ್ಕೃತಿಯನ್ನ, ನಮ್ಮ ಆಚರಣೆಗಳನ್ನ ಉಳಿಸಬೇಕು. ನಮ್ಮ ಮತ್ತಷ್ಟು ಜನರಿಗೆ ಮಾದರಿಯಾಗಬೇಕು. ಇಷ್ಟೆಲ್ಲ ವಿಚಾರಗಳನ್ನ ಹೇಳಿದ್ರಿ ಗುರುಜಿ. ಈಗ ಈ ಒಂದು ಕಾರ್ಯಕ್ರಮದ ಉದ್ದೇಶದ ಧ್ಯೇಯವನ್ನ ನೀವು ಸಮಾಜಕ್ಕೆ ಹೇಗೆ ಹೇಳ್ತೀರಾ ಅಂತ, ಹೇಗೆ ತಿಳಿಸ್ತೀರಾ? ಆತ್ಮ ಪರಮಾತ್ಮ ಹ. ಶಬ್ದ ಹೇಗಿದೆಯಾ ಹ್ಮ್. ಹಾಗೇನೆ ನನ್ನ ಜೀವನದಲ್ಲಿ ಸತ್ಯ ಮತ್ತೆ ಪ್ರೀತಿ. ಹ್ಮ್. ನಾವು ಸತ್ಯದಲ್ಲಿದ್ದಾಗ ಪ್ರೀತಿ ತನ್ನಿಂತಾನೆ ಹುಟ್ಟುತ್ತೆ. ಹೌದು, ಚಂದ ಇದೆ. ಆ? ಸತ್ಯ. ನಾವು ಸತ್ಯ ಸತ್ಯ ಮತ್ತೆ ನಾವು ನೀವು ಸತ್ಯದಲ್ಲಿಲ್ಲಪ್ಪ, ಆಗ ಪ್ರೀತಿ ಖಂಡಿತವಾಗಿ ಹುಟ್ಟಲಿಕ್ಕಿಲ್ಲ ನಿಮ್ಮ ಹತ್ರ. ಹ್ಮ್. ನೀವು ಸತ್ಯದಲ್ಲಿದ್ದಾಗ 100ಕ್ಕೆ 100 ನಿಮ್ಮಲ್ಲಿ ಪ್ರೀತಿ ಹುಟ್ಟುತ್ತೆ. ಅದೇ ಶಾಶ್ವತ. ನಾವು ಈ ಸಮಾಜದಲ್ಲಿ ಸತ್ಯದಲ್ಲಿ ಬದುಕಿದಾಗ ಈ ಜಗತ್ತನ್ನೇ ಗೆಲ್ಲಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ನಾನು ಎಲ್ಲರ ಹತ್ರ ಹೇಳುವಂಥದ್ದು, ಕಷ್ಟ, ಈ ಕಲಿಯುಗದಲ್ಲಿ ಸತ್ಯದಲ್ಲಿ ಇರುವಂಥದ್ದು ಕಷ್ಟ. ಅದಕ್ಕೆ ಬೇಕಾಗುವಂತ ಸ್ಥಾನಮಾನ ಸಿಗುವುದೇ ಇಲ್ಲ. ಹೌದು. ಆದ್ರೆ ನಮ್ಮಲ್ಲಿ ಒಂದು ಪ್ರೀತಿ ಬರುತ್ತೆ, ಪರಮಾತ್ಮನ ಜೊತೆ ನಾವು ಲೀನ. ಲೀನ ಆಗ್ತೀವಿ, ಐಕ್ಯ ಆಗ್ತೀವಿ. ಹ್ಮ್. ಇದು ಸತ್ಯ. ನಿಮ್ಮ ಬಿಡುವಿಲ್ಲದ ಸಮಯದಲ್ಲೂ ಕೂಡ ನಮ್ಮ ಕರೆಗೆ ಓಗೊಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ನಿಮ್ಮ ಜ್ಞಾನವನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಾ. ಆತ್ಮ ಅಂದ್ರೆ ಏನು, ಪರಮಾತ್ಮನಂದ್ರೆ ಏನು, ಈಗಿನ ಸಮಾಜ ಎಲ್ಲಿ ಹೋಗ್ತಾ ಇದೆ, ಹೇಗೆ ನಾವು ಪರಮಾತ್ಮನಲ್ಲಿ ಲೀನವಾಗಬೇಕು, ಹೀಗೆ ಸಾಕಷ್ಟು ವಿಚಾರಗಳು ನೀವು ನಮ್ಮ ಜೊತೆ ಹೇಳ್ಕೊಂಡ್ರಿ. ಆದ್ರೆ ಗುರುಜಿ, ಇದ್ರ ಬಗ್ಗೆ ಮಾತಾಡ್ತಾ ಹೋದಷ್ಟು ತುಂಬಾ ಇದೆ. ನಿಮ್ಮ ಜ್ಞಾನ ಭಂಡಾರ ಸಾಕಷ್ಟು ಇವೆ. ಈ ಒಂದು ಗಂಟೆಯ ಪಾಡ್ಕಾಸ್ಟ್ ಎಲ್ಲಿಯೂ ಕೂಡ ಸಾಕಾಗುದಿಲ್ಲ. ಮುಂದೆ ಕೂಡ ಇದೇ ರೀತಿ ಹಲವಾರು ಕಾರ್ಯಕ್ರಮವನ್ನ ನಾವು ಏರ್ಪಡಿಸ್ತೇವೆ. ನೀವು ಬಂದು ನಿಮ್ಮ ಉಪಸ್ಥಿತಿಯಲ್ಲಿ ಹಲವಾರು ಇದೇ ತರ ವಿಷಯಗಳ ಬಗ್ಗೆ ನೀವು ನಮ್ಮೊಂದಿಗೆ ಹಂಚಿಕೊಳ್ಬೇಕು. ಈಗಿನ ಯುವಕರಿಗೆ ಮುಖ್ಯವಾಗಿ ಆತ್ಮ ಪರಮಾತ್ಮ ಇದರ ಕುರಿತು ಹೇಗೆ ಬದುಕಬೇಕು ಅಂತ ನೀವು ಮಾರ್ಗದರ್ಶನವನ್ನ ನೀಡಬೇಕು. ಯಾಕಂದ್ರೆ ನಿಮ್ಮಂತಹ ಗುರುಗಳು ಈಗಿನ ಸಮಾಜದಲ್ಲಿ, ಈಗಿನ ಕಾಲದಲ್ಲಿ ತುಂಬಾನೇ ಮುಖ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ, ಗುರುಗಳೇ, ಒಂದು ಮಾತಿದೆ, ಗುರಿ ಮುಂದೆ ಇರಬೇಕು, ಗುರು ಹಿಂದೆ ಇರಬೇಕು ಅಂತ. ಇದೇ ರೀತಿ ಈ ಒಂದು ಚಾನೆಲ್ ಅಲ್ಲೂ ಕೂಡ ನೀವು ಬೆನ್ನೆಲುಬಾಗಿ ನಮ್ಮೊಂದಿಗೆ ಇರಬೇಕು. ಮುಂದೆ ಕೂಡ ಇದೇ ರೀತಿ ಹಲವಾರು ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಜ್ಞಾನವನ್ನ ನಮ್ಮೊಂದಿಗೆ ಹಂಚಿಕೊಳ್ತಾ ಈಗಿನ ಯುವಕರಿಗೆ ನಿಮ್ಮಂತಹ ಗುರುಗಳು ಪ್ರೇರಣೆಯಾಗಬೇಕು ಅಂತ ಕೇಳ್ಕೊಳ್ತಾ, ಇಷ್ಟೊತ್ತು ಕಾಲ ನೀವು ನಮ್ಮ ಜೊತೆ ಇದ್ದು ಸಾಕಷ್ಟು ವಿಚಾರಗಳನ್ನ ತಿಳಿಸಿಕೊಟ್ರಿ. ನಿಮ್ಮ ಜ್ಞಾನ ಭಂಡಾರ ಅಪಾರವಾದದ್ದು. ಇದೇ ರೀತಿ ನೀವು ನಮ್ಮ ಸಾಯಿ ಈಶ್ವರ್ ಟಿವಿ ತಂಡದ ಜೊತೆ ಇದ್ದು ನಮ್ಮೆಲ್ಲರಿಗೂ ಪ್ರೇರಣೆ ಆಗ್ಬೇಕು, ನಮ್ಮೊಂದಿಗೆ ನೀವು ಸದಾ ಇರಬೇಕು ಅಂತ ಕೇಳ್ಕೊಳ್ತಾ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಹಾಗೂ ವೀಕ್ಷಕರ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ, ತುಂಬು ಹೃದಯದ ಧನ್ಯವಾದಗಳು ಗುರುಜಿ. ಪೂಜ್ಯ ಶ್ರೀ ಶ್ರೀ ಸಾಯಿ ಈಶ್ವರ್ ಗುರುಜಿಯವರ ಆಶೀರ್ವಾದವನ್ನ ಬೇಡುತ್ತಾ, ಮತ್ತೆ ನಮ್ಮ ಈ ಸಾಧಕರ ಪರಿಚಯ ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ಸಾಧಕರ ಬಗ್ಗೆ ತಿಳಿಯೋಣ ಅಂತ ಹೇಳ್ತಾ, ಆತ್ಮೀಯರೇ, ಸತ್ಯ ಮತ್ತು ಪ್ರೀತಿ ಇದೇ ನಮ್ಮ ಉಸಿರಾಗಲಿ ಅಂತ ಹೇಳ್ತಾ, ನಾನು ನಿಮ್ಮ ಆರ್ಜೆ ಚಂದ್ರಿಕಾ. ಧನ್ಯವಾದಗಳು.